ಶ್ರೀಪಾದ ಶ್ರೀವಲ್ಲಭ ಲೀಲಾವೈಭವ 21ನೇ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಮಹಿಮೆಗಳು. ಶ್ರೀಪಾದ ಸ್ವಾಮಿಯವರ ಸನ್ನಿಧಾನದಲ್ಲಿ ನಿತ್ಯವೂ ಸತ್ಸಂಗಗಳು, ಬೋಧೆಗಳು, ಶಾಸ್ತ್ರ ವಿವರಣೆಗಳು ನಡೆಯುತ್ತಿದ್ದು, ಯೋಗ ಧ್ಯಾನ ರಹಸ್ಯಗಳ ಪ್ರಬೋಧೆಗಳು ಆಗುತ್ತಿದ್ದವು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ವಿವರಿಸುತ್ತಿರುವ ಅತಿ ಸುಲಭವಾದ ಪದ್ಧತಿಯು ನಮಗೆಲ್ಲರಿಗೂ ಆಶ್ಚರ್ಯವನ್ನೂ ಆನಂದವನ್ನೂ ಉಂಟುಮಾಡಿ ಇನ್ನೂ ಕೇಳಬೇಕೆಂಬ ಕುತೂಹಲವನ್ನು ಹೆಚ್ಚಿಸುತ್ತಿದೆ. ಅದೇ ವಿಷಯವನ್ನು ಸ್ಮರಿಸಿಕೊಂಡು ಶ್ರೀ ಬಾಬಾಜಿಯವರ ಸನ್ನಿಧಿಯಲ್ಲಿ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ, ಸ್ವಾಮೀಜಿ ಶ್ರೀಪಾದ ಸ್ವಾಮಿಯವರು ಸ್ವತಃ ಲೋಕ ಕಲ್ಯಾಣಕ್ಕಾಗಿ, ಅಂದರೆ ಜೀವಿಗಳ ಉದ್ಧಾರಕ್ಕಾಗಿ ಅವತರಿಸಿರುವರು. ಮಾನವರೇ ಅಲ್ಲದೆ ಪಶು ಪಕ್ಷ್ಯಾದಿ ಕ್ರೂರ ಜಂತುಗಳೂ ಕೂಡ ಉದ್ಧಾರವಾದ ವಿವರಗಳೇನಾದರೂ ದರ್ಶನವಾದರೆ ಸ್ವಾಮಿಯವರ ಲೀಲೆಗಳನ್ನು ಕೇಳಬೇಕೆನಿಸುತ್ತಿದೆ ಎಂದು ಪ್ರಾರ್ಥಿಸಿದಾಗ ಶ್ರೀ ಬಾಬಾಜಿಯವರು ಮುಗುಳ್ನಗೆಯಿಂದ ಹೀಗೆ ಹೇಳಿದರು. ಯಾವಾಗಲೂ ಮಹಾತ್ಮರನ್ನು ಆಶ್ರಯಿಸಿದ ಜಂತುಗಳು, ಪಕ್ಷಿಗಳು, ವೃಕ್ಷಗಳೂ ಸಹ ತಪ್ಪದೆ ಉದ್ಧರಿಸಲ್ಪಡುತ್ತವೆ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡು ಹೀಗೆ ಪ್ರಾರ್ಥಿಸತೊಡಗಿದರು. ದೇವಾಧಿದೇವನೇ, ಶ್ರೀಕರನೇ, ಶುಭಕರನೇ, ಲೋಕ ಕಲ್ಯಾಣಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸಿದ ಶ್ರೀಪಾದ ಶ್ರೀವಲ್ಲಭನೇ, ದಯಾಸಾಗರನೇ, ತಮ್ಮ ಅವ್ಯಾಜ ಕರುಣೆಗೆ ಪಾತ್ರರಾದ ನಮ್ಮನ್ನು ಉದ್ಧರಿಸಿ ಕಾಪಾಡುವ ಪರಮಾತ್ಮನೇ, ನಿನ್ನ ಲೀಲೆಗಳನ್ನು ಊಹಿಸಲು ಅಸಾಧ್ಯವು. ಅತಿ ಚಿತ್ರಾತಿ ಚಿತ್ರಗಳು, ಸರ್ವಾತೀತ ಸುಗುಣಾತ್ಮಕನೇ, ನಮ್ಮನ್ನು ಅನುಗ್ರಹಿಸು ತಂದೆಯೇ ಎಂದು ಪ್ರಾರ್ಥಿಸಿ ಹಾಗೆಯೇ ಕಣ್ಣುಗಳನ್ನು ಮುಚ್ಚಿಕೊಂಡು ದರ್ಶಿಸುತ್ತಾ ಈ ವಿಷಯಗಳನ್ನು ಈ ರೀತಿಯಾಗಿ ಪ್ರವಚಿಸಿದರು. ಶ್ರೀಪಾದರ ಮಹಿಮೆಗಳು. ಶ್ರೀ ದತ್ತಾವತಾರರಾದ ಶ್ರೀಪಾದ ಸ್ವಾಮಿಯವರ ದರ್ಬಾರು ಸಕಲ ಜೀವಜಂತುಗಳಿಗೂ ನಿಲಯವೇ. ಮಾನವರು ಮಹಾತ್ಮರ ಸನ್ನಿಧಿಯು ಮತ್ತು ಕೃಪೆ ನಮಗೆ ಮಾತ್ರವೇ ಎಂದು ತಪ್ಪಾಗಿ ಭಾವಿಸುವರು. ಅದು ತಪ್ಪು ಎಂದು ಈ ಸಂಘಟನೆಯಿಂದ ತಿಳಿಯುತ್ತದೆ. ಅವರ ದೃಷ್ಟಿಯಲ್ಲಿ ಸಕಲ ಜೀವಿಗಳು ಸಮಾನವೇ. ಒಂದು ದಿನ ಶ್ರೀಪಾದ ಸ್ವಾಮಿಯವರು ಒಬ್ಬರೇ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತಿರುವಾಗ 2 ನಾಗರ ಹಾವುಗಳು ಬಂದು ನಮಸ್ಕರಿಸಿ ಅವರಿಗೆ ತಮ್ಮ ಬಾಧೆಗಳನ್ನು, ಮನವಿಗಳನ್ನು ತಿಳಿಸಿ ಆದೇಶಗಳನ್ನು, ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಕಾಯುತ್ತಿದ್ದವು. ದೂರದಿಂದ ಈ ದೃಶ್ಯವನ್ನು ದರ್ಶಿಸಿದವರು ಆಶ್ಚರ್ಯಪಡುತ್ತಾ ಶ್ರೀ ಸ್ವಾಮಿಯವರ ಬಳಿಗೆ ಬರುವುದಕ್ಕೆ ಭಯಪಡುತ್ತಾ ದೂರದಲ್ಲಿ ನಿಂತುಕೊಂಡಿದ್ದರು. ಶ್ರೀ ಸ್ವಾಮಿಯವರು ನೀವು ಹೋಗಿ ಎಂದು ಆ ಹಾವುಗಳನ್ನು ಕಳುಹಿಸಿಬಿಟ್ಟರು. ನಂತರ ಭಕ್ತರ ಬಳಿಗೆ ಬಂದರು. ಭಕ್ತರನ್ನು ನೋಡಿ ಶ್ರೀ ಸ್ವಾಮಿಯವರು ಹೀಗೆಂದರು. ಎಲ್ಲ ಜೀವರಾಶಿಗಳಿಗೂ ಸಹ ಅನೇಕ ತೊಂದರೆಗಳು, ಕಷ್ಟಗಳು ಇರುತ್ತವೆ. ಬಾಧೆಗಳಿರುವುದು ಮಾನವರಿಗೇ ಅಲ್ಲ, ಎಲ್ಲ ಜೀವರಾಶಿಗಳೊಂದಿಗೂ ದಯೆಯಿಂದಿರುವುದೇ ಮಾನವತ್ವವು. ತಾವು ಮಾತ್ರ ಸುಖ ಪಡಬೇಕೆಂದುಕೊಳ್ಳುವವರು ಸ್ವಾರ್ಥಿಗಳು. ಈ ಸೃಷ್ಟಿಯಲ್ಲಿನ ಜೀವಿಗಳೆಲ್ಲಕ್ಕೂ ಅಧಿನಾಯಕನು ಪರಮಾತ್ಮನೇ. ಆತನೇ ಸರ್ವ ಸ್ವತಂತ್ರನು. ಜೀವಿಗಳೆಲ್ಲವೂ ಪರತಂತ್ರ ಜೀವಿಗಳೇ. ಭಗವತ್ ಸಂಕಲ್ಪವು ಇಲ್ಲದಿದ್ದರೆ ಒಬ್ಬರಿಗೊಬ್ಬರು ಅಪಕಾರವನ್ನಾಗಲಿ ಉಪಕಾರವನ್ನಾಗಲಿ ಮಾಡಲಾಗುವುದಿಲ್ಲ. ತಲೆಯಲ್ಲಿ ಮಾತ್ರ ವಿಷವುಳ್ಳ ಸರ್ಪಗಳನ್ನು ವಿಷಜಂತುಗಳೆನ್ನುವರು. ಮಾನವ ರೂಪದಲ್ಲಿರುತ್ತಾ ಶರೀರವೆಲ್ಲವೂ ವಿಷವನ್ನು ತುಂಬಿಕೊಂಡು ದ್ವೇಷದಿಂದ ಇತರರಿಗೆ ಕೇಡನ್ನು ಬಯಸುತ್ತಾ ನಿರಂತರವಾಗಿ ದುಷ್ಟ ಆಲೋಚನೆಗಳನ್ನೇ ಮಾಡುವವರು ಈ ಸರ್ಪಗಳಿಗಿಂತ ಹೀನರೇ ಎಂದು ಹೇಳಬೇಕು. ಅವುಗಳ ಆತ್ಮರಕ್ಷಣೆಗಾಗಿ ಭಗವಂತನು ಕೊಟ್ಟಿರುವುದು ಈ ವಿಷ.
ಆದುದರಿಂದ ಯಾವ ಜೀವಿಗಳನ್ನಾದರೂ ಶತ್ರುತ್ವ ಭಾವನೆಯಿಂದ ನೋಡದೆ ಪರಮ ಪ್ರೀತಿಯನ್ನು ಬೆಳೆಸಿಕೊಂಡರೆ ವಿಷಜಂತುಗಳೂ ಕೂಡ ತೊಂದರೆಯನ್ನು ಮಾಡಲಾರವು ಎಂದು ಬೋಧಿಸಿದರು. ಯೋಗಿಗಳನ್ನು ಮಹಾತ್ಮರನ್ನು ಆಶ್ರಯಿಸಿ ಸಕಲ ಪ್ರಾಣಿಗಳು ಪಕ್ಷಿಗಳೂ ಸಹ ಲಾಭವನ್ನು ಹೊಂದುತ್ತವೆ ಎಂದು ಈ ಸಂಘಟನೆಯ ಮೂಲಕ ನಮಗೆ ತಿಳಿಯುತ್ತದೆ. ಏಕೆಂದರೆ ಮಾನವನಲ್ಲಿನ ದಿವ್ಯತ್ವವನ್ನು ಮಾನವ ಗ್ರಹಿಸುವುದಕ್ಕಿಂತಲೂ ಇತರ ಜೀವಿಗಳೇ ಬೇಗ ಗ್ರಹಿಸುವುವು. ಕಾರಣವೇನೆಂದರೆ ನಮ್ಮ ಹಾಗೆ ಮಾನವನೇ ಅಲ್ಲವೇ ಎಂದು ಮಾನವನು ಭಾವಿಸುವುದರಿಂದ ಗ್ರಹಿಸಲಾರನು. 2 ದೊಡ್ಡ ಹುಲಿಗಳಿಗೆ ಸದ್ಗತಿಯನ್ನು ಪ್ರಸಾದಿಸಿ ಮಾನವ ಜನ್ಮಗಳನ್ನು ಕೊಟ್ಟ ದಿವ್ಯ ಲೀಲೆಯನ್ನು ನೀವು ಕೇಳಿರುವಿರಲ್ಲವೇ? ಒಂದು ಸಲ ಸ್ವಾಮಿಯವರು ದರ್ಬಾರಿನಲ್ಲಿ ಅನೇಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಬೋಧಿಸುತ್ತಿರುವ ಸಮಯದಲ್ಲಿ ಕಲರವ ಧ್ವನಿಯಿಂದ ಹಕ್ಕಿಗಳ ಸಮೂಹವೊಂದು ಬಂದು ಶ್ರೀ ಸ್ವಾಮಿಯವರ ಸುತ್ತಲೂ ಆ ಸಭೆಯ ಸುತ್ತಲೂ ತಿರುಗುತ್ತಾ ರೋಧಿಸಲಾರಂಭಿಸಿದವು. ಶ್ರೀ ಸ್ವಾಮಿಯವರು ಪ್ರಸನ್ನ ದೃಷ್ಟಿಯಿಂದ ಅವುಗಳನ್ನು ವೀಕ್ಷಿಸುತ್ತಾ ಅಭಯ ಮುದ್ರೆಯನ್ನು ತೋರಿಸಿ, ಭಯಪಡಬೇಡಿ ಅಭಯವು ಎಂದು ಬಾಯಿಯಿಂದ ಹೇಳಿ ಅಭಯವಿತ್ತರು. ಸಭೆಯಲ್ಲಿರುವವರು ಪಕ್ಷಿಗಳ ಗಲಾಟೆಗೆ ನೀವು ಭಯಪಡಬೇಡಿ ಎಂದು ತಮಗೆ ಹೇಳಿದ್ದಾರೆಂದು ಭಾವಿಸಿ ಆ ಪಕ್ಷಿಗಳ ಗಲಾಟೆಗೆ ನಾವೇಕೆ ಭಯಪಡುತ್ತೇವೆ ಎಂದುಕೊಂಡರು. ಅಷ್ಟರಲ್ಲಿ ಆ ಪಕ್ಷಿಗಳು ಒಂದೇ ಸಲ ಹಾರಿ ದೂರಕ್ಕೆ ಹೋದವು. ನಂತರ ಶ್ರೀ ಸ್ವಾಮಿಯವರು ಸಭೆಯಲ್ಲಿನ ಇಬ್ಬರನ್ನು ಹತ್ತಿರಕ್ಕೆ ಕರೆದು ದೂರದಲ್ಲಿ ಕಾಣಿಸುತ್ತಿರುವ ಅರಳಿ ಮರವನ್ನು ತೋರಿಸಿ ಆ ಮರದ ಕೆಳಗಿರುವ ವ್ಯಕ್ತಿಗಳನ್ನು ನಾನು ಬರ ಹೇಳಿದ್ದೇನೆಂದು ಕರೆದುಕೊಂಡು ಬನ್ನಿರಿ ಎಂದು ಕಳುಹಿಸಿದರು. ಅವರು ಹೋಗಿ ಆ ಮರವನ್ನು ಕಡಿಯಲು ಪ್ರಯತ್ನಿಸುತ್ತಿದ್ದ 6 ಮಂದಿಯನ್ನು ಕರೆದುಕೊಂಡು ಬಂದರು. ಅವರು ಶ್ರೀ ಸ್ವಾಮಿಯವರನ್ನು ನೋಡುತ್ತಿದ್ದಂತೆಯೇ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ಅವರನ್ನು ಶ್ರೀ ಸ್ವಾಮಿಯವರು, ಏನ್ರಪ್ಪ, ಯಾಕೆ ಆ ಮರವನ್ನು ಕಡಿಯಲು ಪ್ರಯತ್ನಿಸುತ್ತಿರುವಿರಿ ಎಂದು ಕೇಳಿದರು. ಅವರು ಭಯದಿಂದಲೇ ಅಡುಗೆ ಸೌದೆಗಾಗಿ ಎಂದು ಹೇಳಿದರು. ಆಗ ಶ್ರೀ ಸ್ವಾಮಿಯವರು, ಕೇಳಿರಿ, ಈ ಅಶ್ವತ್ಥ ವೃಕ್ಷವು ಸಾವಿರಾರು ಪಕ್ಷಿಗಳಿಗೆ ವಾಸಸ್ಥಾನವು, ಅನೇಕ ಜನರಿಗೆ ನೆರಳನ್ನು ಕೊಡುವುದು, ಸಾಕ್ಷಾತ್ ನಾರಾಯಣ ಸ್ವರೂಪವೂ ಆಗಿರುವುದು. ಸೌದೆಗಾಗಿ ಬೇರೆ ಯಾವುದಾದರೂ ಮುಳ್ಳಿನ ಗಿಡ ಮರಗಳನ್ನು ಹೊಡೆದು ತಂದುಕೊಳ್ಳಿರಿ, ಆದರೆ ದೇವತಾ ವೃಕ್ಷಗಳನ್ನು ಮಾತ್ರ ಕಡಿಯಬಾರದು. ಆಲ, ಅತ್ತಿ, ಜುವ್ವಿ, ಅರಳಿ, ಬೇವು, ಜಂಬು, ಮಾವು, ಬಿಲ್ವೆ, ನೇರಳೆ ಈ 9 ವೃಕ್ಷಗಳಲ್ಲಿ ಕೇವಲ ಒಣಗಿದ ಕೊಂಬೆಗಳನ್ನು ಮಾತ್ರ ಮುರಿದುಕೊಳ್ಳಬಹುದೇ ಹೊರತು ಹಸಿರು ಮರಗಳನ್ನು ಕಡಿದರೆ ನಿಮಗೆ ವಂಶಾಭಿವೃದ್ಧಿಯಾಗುವುದಿಲ್ಲ. ಸಸ್ಯಗಳನ್ನು ನೆಟ್ಟು ನೀರು ಕೊಟ್ಟು ಬೆಳೆಸಿದರೆ ಅವು ಎಷ್ಟು ಚೆನ್ನಾಗಿ ಬೆಳೆಯುವುದೋ ನಿಮಗೆ ಆಯುರಾರೋಗ್ಯ ಸಂಪತ್ತುಗಳು ಹಾಗೇ ಬೆಳೆಯುವವು. ಈ ಪ್ರಕಾರ ತಪ್ಪುಗಳನ್ನು ಮಾಡದೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ಸುಖ ಶಾಂತಿಗಳಿಂದ ಜೀವಿಸಿರಿ ಎಂದು ಅವರಿಗೆ ಹಿತವಾಕ್ಯಗಳನ್ನು ಹೇಳಿ ಅವರನ್ನು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದುದಕ್ಕೆ ಸಭೆಯಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯಕರವಾದ ಧರ್ಮ ಪ್ರಬೋಧೆಯು ಮಾಡಲ್ಪಟ್ಟಿತು. ಎಲ್ಲರೂ ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ, ದೇವದೇವನೇ, ನಮ್ಮ ಪಾಲಿನ ಭಾಗ್ಯವಾಗಿ ತಾವಿಲ್ಲಿಗೆ ಬಂದಿರುವಿರಿ. ಹೆತ್ತ ಮಕ್ಕಳಿಗೆ ಹೇಳಿದಂತೆ ನಮಗೆ ಹಿತವನ್ನು ಬೋಧಿಸಿರುವಿರಿ ಎಂದು ಸ್ವಾಮಿಯವರನ್ನು ಸ್ತುತಿಸಿ ಮರಳಿ ಹೋದರು. ಈ ಪ್ರಕಾರ ಶ್ರೀಪಾದರ ಪ್ರಬೋಧೆಯನ್ನು ವಿವರಿಸುತ್ತಾ ಶ್ರೀ ವಿಠ್ಠಲ್ ಬಾಬಾಜಿಯವರು, ಪಶು ಪಕ್ಷಿ ಪ್ರಾಣಿ ಸಂತಾನವೆಲ್ಲವೂ ನಮಗೆ ಸಮಾನವು. ಆದರೆ ಮಾನವರ ದೃಷ್ಟಿಯು ಸ್ವಾರ್ಥ ದೃಷ್ಟಿಯು. ಭಗವಂತನು ನಮಗಾಗಿಯೇ ವೃಕ್ಷಗಳನ್ನು, ಆಹಾರ ಧಾನ್ಯಗಳನ್ನು, ಹಸಿರು ತರಕಾರಿಗಳನ್ನು, ಜಲಚರಗಳನ್ನು,
ಸೃಷ್ಟಿಸಿರುವನೆಂದು ಸ್ವಾರ್ಥದಿಂದ ಅವೆಲ್ಲವುಗಳನ್ನೂ ತಿನ್ನುವಷ್ಟು ತಿಂದು ಇನ್ನೂ ಶೇಖರಿಸಿಟ್ಟುಕೊಳ್ಳುವರು. ಇತರ ಜೀವಿಗಳು ಹಾಗಲ್ಲದೆ ಹಸಿವಾದಾಗ ಆ ಹೊತ್ತಿಗೆ ದೊರೆತಿದ್ದನ್ನು ಬೇಕಾದಷ್ಟು ತಿಂದು ನಾಳೆಯ ಬಗ್ಗೆ ಆಲೋಚನೆಯಿಲ್ಲದೆ ನಿಶ್ಚಿಂತೆಯಾಗಿರುವುವು. ಅದರಿಂದಲೇ ಅವುಗಳಿಗೆ ರೋಗಗಳು ಅತಿ ಕಡಿಮೆಯಾಗಿ ಬರುವುವು. ಬಂದರೆ ಪೂರ್ವಕರ್ಮಗಳ ಪ್ರಭಾವವೇ ಹೊರತು ಈ ಜನ್ಮದಲ್ಲಿ ಯಾವ ವಿಧವಾದ ದುಷ್ಕರ್ಮಗಳನ್ನೂ ಮಾಡುವುದಿಲ್ಲ. ಮಾನವನಿಗಿರುವ ಜ್ಞಾನವನ್ನುಪಯೋಗಿಸಿ ಅವುಗಳನ್ನು ಪ್ರೀತಿಸಿ ಚೆನ್ನಾಗಿ ಪೋಷಿಸಿ ಎಲ್ಲ ಕಾರ್ಯಗಳಿಗೂ ಆ ಪ್ರಾಣಿಗಳನ್ನು ಉಪಯೋಗಿಸಿಕೊಳ್ಳಬಹುದು. ಪ್ರೀತಿ ವಿಶ್ವಾಸಗಳೊಂದಿಗೆ ಅವು ಯಜಮಾನನ ಸೇವೆಯನ್ನು ಮಾಡುತ್ತವೆ ಎಂದು ಮತ್ತಷ್ಟು ವಿವರವಾಗಿ ನಮಗೆ ಬೋಧಿಸಿ ಶ್ರೀಪಾದ ಶ್ರೀವಲ್ಲಭ ಮಹಾರಾಜರಿಗೆ ಜಯವಾಗಲಿ ಎಂದು ಮುಗಿಸಿದರು. ನಾವು ಜೀವ ಜಂತುಗಳ ಬಗ್ಗೆ ಪ್ರೀತಿಯಿಂದ ಇದ್ದೇವೆಯೇ ಇಲ್ಲವೇ? ಒಂದು ವೇಳೆ ನಾವು ಅವುಗಳನ್ನು ಪೋಷಿಸಲು ಸಾಧ್ಯವಾಗದಿದ್ದರೂ ಮನಃಪೂರ್ವಕವಾಗಿ ಸರ್ವ ಜೀವಿಗಳು ಸುಖವಾಗಿ ಇರಬೇಕೆಂದೇ ನಿತ್ಯವೂ ಪ್ರಾರ್ಥಿಸುತ್ತಿದ್ದೇವೆಯೇ ಇಲ್ಲವೇ ಎಂದು ಪರಿಶೀಲಿಸಿಕೊಳ್ಳುತ್ತಾ ಜೀವ ಕಾರುಣ್ಯವುಳ್ಳವರಾಗಿದ್ದರೆ ಸಾಕು. ಅದೇ ಅನಂತಕೋಟಿ. ಹರಿದು ಬಂದ ಭಕ್ತ ಸಾಗರ. ಶ್ರೀಪಾದ ಶ್ರೀವಲ್ಲಭರ ದರ್ಶನಾರ್ಥವಾಗಿ ಪಂಢರೀಪುರದಿಂದ ಒಬ್ಬ ಬಟ್ಟೆ ಹೊಲೆಯುವವನು ತನ್ನ ಮಡದಿ ಮತ್ತು ಕೆಲ ಬಂಧುಗಳೊಂದಿಗೆ ಯಾತ್ರೆಯನ್ನು ಮಾಡುತ್ತಾ ಬಂದು ಸೇರಿಕೊಂಡನು. ಶ್ರೀ ಸ್ವಾಮಿಯವರು ದರ್ಬಾರಿಗೆ ಸೇರುವ ಸಮಯಕ್ಕೆ ಅವರೆಲ್ಲರೂ ಬಂದು ಕೈಮುಗಿದು ಶ್ರೀಯವರು ಆಸೀನರಾದ ನಂತರ ಅವರೆಲ್ಲರನ್ನೂ ಕುಳಿತುಕೊಳ್ಳಿರೆಂದು ಸನ್ನೆಯನ್ನು ಮಾಡಿದಾಗ ಕುಳಿತುಕೊಂಡರು. ಎಲ್ಲಿಂದ ಬಂದಿರುವಿರೆಂದು ಶ್ರೀ ಸ್ವಾಮಿಯವರು ಕೇಳಿದಾಗ ಅವರನ್ನು ಶ್ರೀ ಪಾಂಡುರಂಗ ಭಟ್ಟರು ಪ್ರೇರೇಪಿಸಿ ಕಳುಹಿಸಿದ್ದಾರೆಂದು ತಿಳಿಸಿದರು. ಸ್ವಾಮಿ, ನನ್ನ ಹೆಸರು ವಿಜಯನು. ಈಕೆ ನನ್ನ ಹೆಂಡತಿಯು. ನಮಗೆ ಸಂತಾನ ಉಂಟಾಗದೆ ತುಂಬ ವರ್ಷಗಳಿಂದ ವ್ಯಥೆ ಪಡುತ್ತಿದ್ದೇವೆ. ಆ ಸತ್ಪ್ರಜೆಯು ತಮ್ಮ ಬಳಿಗೆ ಹೋಗುವಂತೆ ಸೂಚಿಸಲಾಗಿ ನಮ್ಮ ಬಂಧುಗಳೊಂದಿಗೆ ಬಂದಿದ್ದೇವೆ ಎಂದು ತಿಳಿಸಿದನು. ಶ್ರೀ ಸ್ವಾಮಿಯವರು ಪ್ರಸನ್ನರಾಗಿ ಆತನ ಪತ್ನಿಯನ್ನು ಹತ್ತಿರಕ್ಕೆ ಕರೆದು ಅವರ ಮುಂದಿದ್ದ ಹಣ್ಣುಗಳಿಂದ ಒಂದು ಹಣ್ಣನ್ನು ಆಕೆಯ ಒಡಲಿನಲ್ಲಿ ಹಾಕಿ, ಇದನ್ನು ಈಗಲೇ ಇಲ್ಲಿಯೇ ತಿನ್ನು, ನಂತರ ನಿನಗೆ ಸಂತಾನವಾಗುತ್ತದೆ ಎಂದು ಆಶೀರ್ವದಿಸಿದರು. ಅವರೆಲ್ಲರಿಗೂ ಅಂದಿನ ಊಟ ವಸತಿಯನ್ನು ಪಂಚದೇವ್ ಪಹಾಡ್ ಗ್ರಾಮಸ್ಥರು ಏರ್ಪಡಿಸಿದರು. ಅವರು ಶ್ರೀ ಸ್ವಾಮಿಯವರ ಸನ್ನಿಧಿಯಲ್ಲಿ ನಿತ್ಯವೂ ಸೇವೆಯನ್ನು ಮಾಡುತ್ತಾ ನಂತರ ಪ್ರತಿದಿನವೂ ಅವರ ಅಡುಗೆಯನ್ನು ಅವರೇ ಮಾಡಿಕೊಳ್ಳುತ್ತಾ ಅವರು ತಿನ್ನುವುದೇ ಅಲ್ಲದೆ ಬಂದವರನ್ನೂ ಸಹ ಆದರಿಸಿ ಅವರ ಕ್ಷುದ್ಬಾಧೆಯನ್ನು ತೀರಿಸುತ್ತಾ ಸ್ವಲ್ಪ ಕಾಲವಿದ್ದರು. ಅವರಿರುವಾಗಲೇ ಸೋಲಾಪುರ್ ನಿವಾಸಿ ಪದ್ಮಶಾಲಿಯ ವಸ್ತ್ರ ವ್ಯಾಪಾರಿಯಾದ ಏಕನಾಥ ಸೋಮ ಎಂಬುವವನು ತನ್ನ ಕುಟುಂಬ ಮತ್ತು ಕೆಲ ಬಂಧುಗಳೊಂದಿಗೆ ಶ್ರೀ ಸ್ವಾಮಿಯವರ ದರ್ಬಾರಿಗೆ ಬಂದು ಶ್ರೀ ಸ್ವಾಮಿಯವರನ್ನು ದರ್ಶಿಸಿಕೊಂಡು ತನ್ನ ಬಾಧೆಗಳನ್ನು ಶ್ರೀ ಸ್ವಾಮಿಯವರಿಗೆ ವಿನಂತಿಸಿಕೊಂಡನು. ಆತನೊಬ್ಬ ಸತ್ಪ್ರಜೆ ಮತ್ತು ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಭಗವದಾರಾಧನೆಯನ್ನು ಮಾಡುವವನು. ಆತನಿಗೆ 8 ಜನ ಮಕ್ಕಳು, 4 ಗಂಡು 4 ಹೆಣ್ಣು. ಅವರಲ್ಲಿ 2 ಗಂಡು ಮಕ್ಕಳಿಗೂ 2 ಹೆಣ್ಣು ಮಕ್ಕಳಿಗೂ ವಿವಾಹಗಳಾಗಿವೆ. ಆದರೆ ಅವರ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಕುಟುಂಬದ ಎಲ್ಲರಿಗೂ ಹೊಟ್ಟೆಯ ತುಂಬ ಊಟವೂ ಸಿಗದಂತಹ ಪರಿಸ್ಥಿತಿ ಏರ್ಪಟ್ಟು ನಿಸ್ಸಹಾಯಕನಾಗಿ ಪಂಢರೀಪುರ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗ ವಿಠಲನಿಗೆ ಅರಿಕೆ ಮಾಡಿಕೊಂಡನು. ಆ ದೇವಾಲಯದ ಅರ್ಚಕರಾದ ಶ್ರೀ ರಮಾನಂದ ಪೂಜಾರಿ ಎಂಬುವವರು ಶ್ರೀಪಾದರ ಬಳಿಗೆ ಹೋಗುವಂತೆ ಸೂಚಿಸಿದರಲ್ಲದೆ
ಒಬ್ಬ ಶಿಷ್ಯನನ್ನು ಜೊತೆಯಾಗಿ ಕಳುಹಿಸಿ ಮಾರ್ಗವನ್ನೂ ಹೇಳಿದನು. ಹೇ ದೇವದೇವನೇ, ಸದ್ಗುರುದೇವನೇ, ತಾವೇ ನಮಗೆ ರಕ್ಷೆ. ನಾವು ಪಾಪಗಳನ್ನೇ ಮಾಡಿರುವೆವೋ ಪುಣ್ಯವನ್ನೇ ಮಾಡಿರುವೆವೋ ನಮಗೆ ತಿಳಿಯದು. ಈ ಸಂಸಾರ ಸಾಗರವನ್ನು ಈಜಲಾರದ ಸ್ಥಿತಿಯಲ್ಲಿರುವ ನಾನು ತಮ್ಮ ಪಾದಗಳ ಬಳಿಗೆ ಸೇರಿರುವೆನು. ತಾವೇ ನಮಗೆ ದಾರಿಯನ್ನು ತೋರಿಸಿ ಕಾಪಾಡುವ ದೈವವೂ ಎಂದು ಪ್ರಾರ್ಥಿಸಲು ಶ್ರೀ ಸ್ವಾಮಿಯವರು ಅದಕ್ಕೆ ಮೊದಲೇ ಅಲ್ಲಿಗೆ ಬಂದಿದ್ದ ವಿಜಯನಿಂದ ಇವರೆಲ್ಲರಿಗೂ ಅನ್ನದಾನವನ್ನು ಮಾಡಿಸಿದರು. ಈ ಪ್ರಕಾರವಾಗಿ ಅವರೆಲ್ಲರೂ ದರ್ಬಾರು ಪ್ರದೇಶದಲ್ಲಿಯೇ 2 ದಿನಗಳನ್ನು ಕಳೆದು ನಂತರ ಶ್ರೀ ಸ್ವಾಮಿಯವರು ಇವರನ್ನು ಆಶೀರ್ವದಿಸುತ್ತಾ, ನೀವು ನಿಮ್ಮ ಊರುಗಳನ್ನು ಸೇರಿಕೊಳ್ಳುವಷ್ಟರಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗಿ ಶುಭವಾಗುತ್ತದೆ. ಈ ಪ್ರದೇಶವು ಮಹಾತ್ಮರ ತಪೋಭೂಮಿ. ನಿಮ್ಮ ಪಾಪಗಳೆಲ್ಲವೂ ಬೂದಿಯಾಗಿವೆ. ಇನ್ನು ನೀವು ಧರ್ಮ ಮಾರ್ಗವನ್ನು ಅವಲಂಬಿಸಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿರೆಂದು ಎಲ್ಲರಿಗೂ ಪ್ರಯಾಣಕ್ಕೆ ಅನುಮತಿಯನ್ನು ಪ್ರಸಾದಿಸಿದರು. ಆಗ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂಬ ಮಂತ್ರವನ್ನು ಎಲ್ಲರೂ ಸ್ಮರಿಸುತ್ತಾ ತಮ್ಮ ಊರುಗಳಿಗೆ ಪ್ರಯಾಣವಾದರು. ಹೀಗೆ ದೂರ ದೂರ ಪ್ರದೇಶಗಳಿಂದ ಭಕ್ತರು ಬರುತ್ತಿದ್ದಾರೆಂದು ಶ್ರೀ ಸ್ವಾಮಿಯವರು ಎಲ್ಲರ ಬಯಕೆಗಳನ್ನು ಈಡೇರಿಸುತ್ತಿದ್ದಾರೆಂದು ಅಕ್ಕಪಕ್ಕದ ಊರುಗಳಲ್ಲಿರುವವರಿಗೆ ತಿಳಿಯಿತು. ಮೊದಲು ಸ್ವಾಮಿಗಳೆಂದರೆ ಬ್ರಾಹ್ಮಣ ಕುಲದವರು ಅಥವಾ ಪಂಡಿತರು ಮಾತ್ರವೇ ಅವರನ್ನು ಪೂಜಿಸುತ್ತಾರೆಂಬ ಭಾವನೆಯಿಂದ ಇತರ ಜಾತಿಯವರು ದೂರವಿರುತ್ತಿದ್ದರು. ಕ್ರಮೇಣ ಆ ಸ್ವಾಮಿಗಳು ಈ ಸ್ವಾಮಿಗಳು ಎಲ್ಲರಂತಹವರಲ್ಲವೆಂದು ಎಲ್ಲ ಜಾತಿ ಧರ್ಮಗಳವರನ್ನು ಆದರಿಸುತ್ತಾರೆಂದು ಎಲ್ಲರಿಗೂ ವರಗಳನ್ನು ಕೊಡುತ್ತಾರೆಂದು ಈ ಸಂಘಟನೆಗಳ ಮೂಲಕ ತಿಳಿದು ಬಂದಿವೆ. ನಂತರ ಜನರು ತಂಡೋಪತಂಡಗಳಾಗಿ ಬಂದು ಶ್ರೀ ಸ್ವಾಮಿಯವರಿಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆಯುತ್ತಿದ್ದರು. ಅವರಲ್ಲಿ ಕೀಳು ಜಾತಿಯಿಂದ ಮೇಲು ಜಾತಿಯವರೆಗೆ ಎಲ್ಲರೂ ಬಂದು ಶ್ರೀ ಸ್ವಾಮಿಯವರ ದರ್ಬಾರಿನಲ್ಲಿ ತುಂಬಿಕೊಂಡು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯಿಂದ ವ್ಯವಹರಿಸುವುದನ್ನು ಕಲಿತುಕೊಂಡರು. ಒಬ್ಬರನ್ನೊಬ್ಬರು ದ್ವೇಷಿಸುವುದು, ವಿಮರ್ಶಿಸುವುದು, ಪರಿಹಾಸವನ್ನು ಮಾಡುವುದು ಇವೆಲ್ಲವನ್ನೂ ಬಿಟ್ಟು ಶ್ರೀ ಸ್ವಾಮಿಯವರ ಪ್ರಬೋಧೆಗಳಿಂದ ಗೌರವಿಸುವುದನ್ನು ಕಲಿತುಕೊಂಡರು. ಇದರಿಂದ ಪ್ರತಿ ಹಳ್ಳಿಯಲ್ಲಿಯೂ ಸುಖ ಶಾಂತಿಗಳು ನೆಲೆಯೂರಿದವು. ಹೀಗೆ ಹತ್ತಿರ ದೂರ ಎನ್ನುವುದಿಲ್ಲದೆ ಸುತ್ತಮುತ್ತ ಗ್ರಾಮಗಳವರೆಲ್ಲರೂ ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆದು ಹೋಗುತ್ತಿದ್ದರು. ಶಂಕರ ಭಟ್ಟ ಎಂಬ ಕನ್ನಡ ಬ್ರಾಹ್ಮಣನು ಬಂದು ಸದ್ಗುರು ಸನ್ನಿಧಿಗೆ ಸೇರಿದ ನಂತರ ಆತನು ಎಲ್ಲರೂ ತಂದುಕೊಟ್ಟ ಅಕ್ಕಿ ಬೇಳೆಗಳಿಂದ ಆಹಾರವನ್ನು ತಯಾರಿಸುವುದು, ಎಲ್ಲರೂ ತಿಂದು ಉಳಿದ ಪದಾರ್ಥಗಳನ್ನು ಕೃಷ್ಣಾ ನದಿಯಲ್ಲಿ ಜಲಚರಗಳಿಗೆ ಹಾಕುವುದು ನಡೆಯುತ್ತಿತ್ತು. ಶ್ರೀ ಸ್ವಾಮಿಯವರು ಕುರುವಪುರದಲ್ಲಿದ್ದಾರೆಂದು ರಾಯಚೂರು ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲ ತಿಳಿಯಿತು. ನದಿಯಲ್ಲಿ ನೀರು ಹೆಚ್ಚಾಗಿಲ್ಲದಿರುವಾಗಲೇ ಅವರಿಗೆ ಅವಕಾಶವೂ ಸಿಗುತ್ತಿತ್ತು. ಆ ಕಡೆಯಿಂದ ಭಕ್ತರು ಹೆಚ್ಚಾಗಿ ಬರಲಾರಂಭಿಸಿದರು. ಶ್ರೀ ಸ್ವಾಮಿಯವರು ಮಧ್ಯಾಹ್ನದವರೆಗೆ ದರ್ಬಾರಿನಲ್ಲಿರುತ್ತಿದ್ದರು. ಆದುದರಿಂದ ಕುರುವಪುರದಲ್ಲಿ ಭಕ್ತರು ಸಾಯಂಕಾಲದ ವೇಳೆಯಲ್ಲಿ ದರ್ಶಿಸಿಕೊಳ್ಳುತ್ತಿದ್ದರು. ಶ್ರೀ ಸ್ವಾಮಿಯವರಿಗೆ ತಪೋಭಂಗವಾಗದಂತೆ ಆ ಗ್ರಾಮಸ್ಥರ ಸೂಚನೆಯ ಮೇರೆಗೆ ದೂರದಲ್ಲಿ ಅಡುಗೆಗಳನ್ನು ಮಾಡಿಕೊಂಡು ತಿನ್ನುತ್ತಿದ್ದರು. ಅನೇಕ ಮಂದಿ ಪಾರ್ಶ್ವವಾಯು ರೋಗಿಗಳು, ಕುಷ್ಠರೋಗಿಗಳೂ ಸಹ ಬರುತ್ತಿದ್ದರು. ಶ್ರೀ ಸ್ವಾಮಿಯವರ ದೃಷ್ಟಿಯು ಬಿದ್ದೊಡನೆಯೇ ಆ ರೋಗ ಬಾಧೆಯ ತೀವ್ರತೆಯು ಕಡಿಮೆಯಾಗುತ್ತಿತ್ತು. ಅವರನ್ನು ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅತ್ತಿ ಮರಕ್ಕೆ ಪ್ರದಕ್ಷಿಣೆಗಳನ್ನು ಮಾಡಿ
ಹೋಗೆಂದು ಆಜ್ಞಾಪಿಸುತ್ತಿದ್ದರು. ಅವರೆಲ್ಲರೂ ಮರುದಿನ ಉದಯವೇ ಅದನ್ನು ಮಾಡಿ ಹೊರಡುವ ಹೊತ್ತಿಗೆ ಆ ರೋಗಗಳು ಮಾಯವಾಗುತ್ತಿದ್ದವು. ಕುರುವಪುರದಲ್ಲಿ ಯಾರೂ ಇರಬಾರದೆಂದು ಮೊದಲ ದಿನಗಳಲ್ಲಿ ಶಾಸಿಸಿದ್ದರು. ನಂತರ ಬದರಿ ಕ್ಷೇತ್ರದಿಂದ ಬಂದ ಯಾತ್ರಾ ಬೃಂದದಲ್ಲಿ ಒಬ್ಬ ಬ್ರಹ್ಮಚಾರಿ ನಿತ್ಯಾನಂದ ಎಂಬುವವನು, ಮಾಹೋರ್ಗಢದಿಂದ ಬಂದ ಸತ್ಯಾನಂದ ಎಂಬುವವನು ಶ್ರೀ ಸ್ವಾಮಿಯವರಿಗೆ ಸೇವೆಗಳನ್ನು ಮಾಡುವ ಸಲುವಾಗಿ ಕುರುವಪುರವನ್ನು ಸೇರಿದರು. ಅವರು ಸಮಯಕ್ಕೆ ಸರಿಯಾಗಿ ಶ್ರೀ ಸ್ವಾಮಿಯವರಿಗೆ ಬೇಕಾದ ಸೇವೆಗಳನ್ನು ಮಾತ್ರವೇ ಮಾಡುತ್ತಾ ಅವರ ತಪಸ್ಸಿಗೆ ಯಾವುದೇ ತೊಂದರೆಯಾಗದಂತೆ ದೂರದಲ್ಲಿರುತ್ತಾ ಗ್ರಾಮದಿಂದ ಭಿಕ್ಷೆಯನ್ನು ತಂದುಕೊಂಡು ಅಡುಗೆಯನ್ನು ಮಾಡಿಕೊಂಡು ತಿನ್ನುತ್ತಾ ಅವರ ಸಾಧನೆಯನ್ನು ಅವರು ಮಾಡಿಕೊಳ್ಳುತ್ತಿದ್ದರು. ಭಕ್ತರು ದರ್ಶನಾರ್ಥವಾಗಿ ಅಕಾಲದಲ್ಲಿ ಬರುವವರಿಗೆ ಹಿತವಚನಗಳನ್ನು ಹೇಳಿ ಅವರನ್ನು ಸಮಾಧಾನಪಡಿಸಿ ಎಲ್ಲಿರಬೇಕೆಂದು ನಿಗದಿಪಡಿಸಿ ಶ್ರೀ ಸ್ವಾಮಿಯವರಿಗೆ ಎಂತಹ ಅಡಚಣೆಯೂ ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಆ ಕೃಷ್ಣಾ ನದಿಯ ನೀರೇ ಅಮೃತದಂತೆ ರೋಗ ನಿವಾರಣೆಯನ್ನು ಮಾಡುತ್ತಿತ್ತು. ಆ ಅತ್ತಿಯ ಮರವೇ ಕಲ್ಪವೃಕ್ಷದಂತೆ ಕೋರಿಕೆಗಳನ್ನು ಈಡೇರಿಸುತ್ತಿತ್ತು. ಈಗಲೂ ಸಹ ಶ್ರೀ ಕ್ಷೇತ್ರ ಕುರುವಪುರದಲ್ಲಿಯೂ ಶ್ರೀಪಾದ ಶ್ರೀ ವಲ್ಲಭಾಪುರದಲ್ಲಿಯೂ ನದಿಯಲ್ಲಿಯೂ ಅತ್ತಿ ಮರದಲ್ಲಿಯೂ ಶ್ರೀಪಾದರು ಲೀನವಾಗಿದ್ದು ಕಷ್ಟ ನಿವಾರಣೆಯನ್ನು ಅಭೀಷ್ಟಗಳನ್ನು ಪ್ರಸಾದಿಸುತ್ತಿರುವರು. ಶ್ರೀಪಾದ ಶ್ರೀ ವಲ್ಲಭರನ್ನು ದರ್ಶಿಸಲು ನಿತ್ಯವೂ ಅನೇಕ ಮಂದಿ ಪಂಡಿತರು ಪಾಮರರು ಬರುತ್ತಿದ್ದರಲ್ಲವೇ. ಶ್ರೀ ಸ್ವಾಮಿಯವರು ದುಸ್ಸಹವಾದ ಯೋಗ ವಿಷಯಗಳೇ ಅಲ್ಲದೆ ಅತಿ ಸುಲಭವಾಗಿ ಅರ್ಥವಾಗುವಂತೆ ಏನನ್ನಾದರೂ ಬೋಧಿಸಿರುವರೇ, ದಯವಿಟ್ಟು ವಿವರಿಸಿರಿ ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರನ್ನು ಕೋರಲಾಗಿ ಅವರು ಹೀಗೆ ವಿವರಿಸಿದರು. ಒಂದು ದಿನ ಶ್ರೀಪಾದ ಸ್ವಾಮಿಯವರು ಸಾಮಾನ್ಯ ಭಕ್ತರಿಗೆ ಹೀಗೆ ಭಕ್ತಿಯನ್ನು ಪ್ರಬೋಧಿಸಿದರು. ಧಾರ್ಮಿಕರೇ, ಮಾನವರೆಲ್ಲರೂ ಸಹಜವಾಗಿಯೇ ದುಃಖಗಳನ್ನು ಬೇಡವೆಂದುಕೊಳ್ಳುತ್ತಾರೆ, ಸುಖಗಳನ್ನು ಅಪೇಕ್ಷೆ ಪಡುತ್ತಾರೆ. ಯಾವಾಗಲೂ ಸುಖವನ್ನೇ ಅನುಭವಿಸಬೇಕೆಂದು ಕೋರುತ್ತಾರೆ. ಆದರೆ ನಿಜವಾದ ಕಾರಣವನ್ನು ತಿಳಿಯದೆ ಒದ್ದಾಡುತ್ತಿದ್ದಾರೆ. ದುಃಖಕ್ಕೆ ಕಾರಣಗಳನ್ನು ತಿಳಿದುಕೊಂಡು ಅವುಗಳನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. ಅವರು ನಿರಂತರವಾಗಿ ಪರನಿಂದೆ ದುಷ್ಟ ಚಿಂತನೆಗಳನ್ನು ಮಾಡುತ್ತಾ ಯಾರಿಂದಲೋ ತಮಗೆ ದುಃಖ ಉಂಟಾಗಿದೆ ಎಂದು ಅಬ್ಬರಿಸುತ್ತಾರೆ. ತಮ್ಮ ಕರ್ಮಫಲಾನುಭವವೇ ದುಃಖಕ್ಕೆ ಕಾರಣವೆಂದು ತಿಳಿದು ಅದನ್ನು ನಿವಾರಿಸಿಕೊಳ್ಳಲು ಭಗವತ್ ಪ್ರಾರ್ಥನೆಯ ಜೊತೆಗೆ ಸತ್ಸಂಗಗಳನ್ನು ಮಾಡುವ ಮೂಲಕ ಸನ್ಮಾರ್ಗದಲ್ಲಿ ನಡೆಯುವುದನ್ನು ರೂಢಿಸಿಕೊಳ್ಳಬೇಕು. ಸುಖಗಳು ಎಂದು ಯಾವುದನ್ನು ಭಾವಿಸುತ್ತಾ ಅವು ಬೇಕೆಂದು ಬಯಸುತ್ತಿರುವರೋ ಅವು ನಿಜವಾದ ಸುಖಗಳಲ್ಲ. ನಿಜವಾದ ಸುಖವನ್ನು ಪಡೆಯಲು ಸನ್ಮಾರ್ಗವನ್ನು ಅವಲಂಬಿಸಿದರೆ ನಿತ್ಯವೂ ಸುಖವು ಲಭಿಸುತ್ತದೆ. ನಿತ್ಯಾನಿತ್ಯಗಳನ್ನು ತಿಳಿದುಕೊಂಡು ನಿತ್ಯವಾದದ್ದನ್ನು ಚಿಂತಿಸುವುದರಿಂದ ಜೀವಿಯ ಶಾಶ್ವತತ್ವವು ತಿಳಿದುಬರುತ್ತದೆ. ಅಸತ್ಯವಾದ ಅನಿತ್ಯವಾದ ವಿಷಯಗಳ ಸಂಗವೇ ದುಃಖಕ್ಕೆ ಮೂಲ ಕಾರಣ. ರೇಷ್ಮೆಯ ಹಾಸಿಗೆಗಳು ಸುಖವನ್ನು ಕೊಡಲಾರವು. ಸುಖವಾಗಲಿ ದುಃಖವಾಗಲಿ ವಾಸನೆಗಳಿಂದಲೇ ಪ್ರಾಪ್ತವಾಗುತ್ತದೆ ಎಂಬ ವಿಚಾರಣೆಯಿಂದಲೂ ವಿವೇಕದಿಂದಲೂ ತಿಳಿದುಕೊಂಡವನಿಗೆ ಸಂಸಾರವು ಯಾವ ವಿಧವಾಗಿಯೂ ಬಂಧನವಾಗುವುದಿಲ್ಲ. ಆದುದರಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಕಷ್ಟಪಟ್ಟು ಪ್ರಯತ್ನಿಸಬೇಕು. ಮನಸ್ಸನ್ನು ಜಯಿಸಿದರೆ ಇಂದ್ರಿಯಗಳೆಲ್ಲವೂ ಸ್ವಾಧೀನಕ್ಕೆ ಬರುತ್ತವೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಎಂಬ ಸೂತ್ರದ ಪ್ರಕಾರ ಮಾನವನನ್ನು ಬಂಧಿಸುವುದಕ್ಕಾಗಲಿ ಬಿಡುವುದಕ್ಕಾಗಲಿ ಮನಸ್ಸೇ ಕಾರಣವೆಂದು ತಿಳಿದುಕೊಳ್ಳಬೇಕು. ಮನಸ್ಸು ಮಾಡುವ ಆಲೋಚನೆಗಳನ್ನು
ಕಂಡುಹಿಡಿಯಬೇಕು. ಅದು ಅನಗತ್ಯವಾದ ಆಲೋಚನೆಗಳನ್ನು ಮಾಡುತ್ತಿದ್ದರೆ ನಿಯಂತ್ರಿಸಬೇಕು. ಆಲೋಚನೆಗಳ ದಾರಿಯನ್ನು ತಿರುಗಿಸಿ ಭಗವಂತನ ಬಗ್ಗೆಯೂ ಭಗವದ್ಭಕ್ತರ ಬಗ್ಗೆಯೂ ಆಲೋಚಿಸುವಂತೆ ಮಾಡುವ ಮೂಲಕ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಬಿಡುಗಡೆಯೂ ಲಭಿಸುತ್ತದೆ. ಅದನ್ನೇ ಬಂಧ ವಿಮುಕ್ತಿ ಎನ್ನುವರು. ಇದು ತುಂಬ ಸುಲಭ ಮಾರ್ಗವೇ. ಗೃಹಸ್ಥರು ತಮ್ಮ ಜವಾಬ್ದಾರಿಯನ್ನು ಬಿಟ್ಟು ಕಾಡಿಗೆ ಹೋಗಬೇಕಾಗಿಲ್ಲ. ನೀವಿರುವ ಕಡೆಯಲ್ಲಿಯೇ ಇರುತ್ತಾ ಈ ಸೂತ್ರಗಳನ್ನು ಪಾಲಿಸಿದರೆ ಬಂಧಗಳಿಲ್ಲದ ಜೀವನ ವಿಧಾನವು ನಿಮಗೆ ರೂಢಿಯಾಗುತ್ತದೆ. ಭಗವಂತನ ಲೀಲೆಯೆಂಬಂತೆ ಈ ಸಮಸ್ತವನ್ನು ದರ್ಶಿಸಬಲ್ಲಿರಿ ಎನ್ನುತ್ತಾ ಗೃಹಸ್ಥರಿಗೆ ಉದ್ಧಾರವಾಗುವ ಮಾರ್ಗವನ್ನು ಶ್ರೀಪಾದ ಶ್ರೀ ವಲ್ಲಭರು ಬೋಧಿಸಿ ಸನ್ಮಾರ್ಗವನ್ನು ತೋರಿದರು ಎಂದು ಶ್ರೀ 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 ವಿಠ್ಠಲ್ ಬಾಬಾಜಿಯವರು ಆ ಪ್ರಬೋಧೆಯನ್ನು ವಿವರಿಸಿದರು. ನಂತರ ಮತ್ತೊಂದು ಪ್ರಬೋಧೆಯನ್ನು ಹೀಗೆ ಹೇಳಿದರು. ಶ್ರೀ ಬಾಬಾಜಿಯವರು ಶ್ರೀಪಾದ ಶ್ರೀ ವಲ್ಲಭರಿಗೆ ಜಯವಾಗಲಿ ಎನ್ನುತ್ತಾ, ಪ್ರಭುವೇ, ನಿನ್ನ ಲೀಲೆಗಳು ಅಮೋಘವು, ನುಡಿಸುವವನು ನುಡಿಯುವವನು ನೀನೇ ಸ್ವಾಮಿ ಎಂದು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೀಗೆ ಹೇಳತೊಡಗಿದರು. ಶ್ರೀ ಸ್ವಾಮಿಯವರು ಮಾಡಿದ ಜ್ಞಾನ ಬೋಧೆಗಳು ಲೆಕ್ಕವಿಲ್ಲದಷ್ಟಿವೆ. ಅದರಲ್ಲಿ ಕೆಲವನ್ನಾದರೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಧಾರ್ಮಿಕರೇ, ಶ್ರೀಪಾದರು ಒಂದು ದಿನ ದರ್ಬಾರಿನಲ್ಲಿ ಸೇರಿದ್ದ ಸಾಮಾನ್ಯ ಭಕ್ತರಿಗೆ ಈ ವಿಧವಾಗಿ ಜ್ಞಾನಬೋಧೆಯನ್ನು ಅತಿ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಿದರು. ಭಕ್ತರೇ, ವೇದಾಂತ ಬೋಧೆಗಳು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗುವುದಿಲ್ಲ. ಆದುದರಿಂದ ಸುಲಭವಾದ ಪದ್ಧತಿಯಲ್ಲಿ ನಿಮಗೆ ಭಗವಂತನು ಸಿಗುವುದಕ್ಕೆ ಉಪಾಯವನ್ನು ಹೇಳುತ್ತೇನೆ ಕೇಳಿ ಎಂದು ಹೀಗೆ ಹೇಳತೊಡಗಿದರು. ನಿರಂತರವಾಗಿ ಭಗವಂತನ ಚಿಂತನೆಯೊಂದಿಗೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಲೇ ಭಗವಂತನ ಸನ್ನಿಧಿಯನ್ನು ಅನುಭವಿಸಬಹುದು. ಸತತವಾಗಿ ಸ್ಮರಣೆಯನ್ನು ಮಾಡುವವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಗೀತಾಚಾರ್ಯನಾದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದಂತೆ ಎಲ್ಲರಿಗೂ ಬೋಧಿಸಿದ್ದಾನೆ. ಅದು ಹೇಗೆಂದರೆ, ಅನನ್ಯಾಶ್ಚಿಂತಿತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತನೆ ಅಥವಾ ನನ್ನನ್ನೇ ಚಿಂತಿಸುವವನ ಯೋಗಕ್ಷೇಮವನ್ನು ನಾನು ಪರಿರಕ್ಷಿಸುತ್ತೇನೆ ಎಂದು ಹೇಳಿರುವನು. ಯೋಗವೆಂದರೆ ದುರ್ಲಭವಾದುದು ಲಭಿಸುವುದು. ಕ್ಷೇಮವೆಂದರೆ ದೊರಕಿದ ವಸ್ತುವು ಕೈತಪ್ಪಿ ಹೋಗದಂತೆ ರಕ್ಷಿಸುವುದು ಎಂದು ಭಾವವು. ಇದಕ್ಕೆ ಅನೇಕ ಅರ್ಥಗಳನ್ನು ಹೇಳಿಕೊಳ್ಳಬಹುದು. ಧನವು ಕೈ ಸೇರುವುದು ಯೋಗವೇ, ವಿದ್ಯೆಯು ಲಭಿಸುವುದು ಯೋಗವೇ, ಜ್ಞಾನವು ಲಭಿಸುವುದು ಯೋಗವೇ. ಇವೆಲ್ಲವನ್ನು ಕಷ್ಟಪಟ್ಟು ಸಂಪಾದಿಸಿಕೊಳ್ಳಬೇಕಾದುದೇ. ಆದರೆ ಕಷ್ಟಪಟ್ಟು ಸಂಪಾದಿಸುವುದು ಒಂದು ಕೆಲಸವಾದರೆ ಅದನ್ನು ಸಂರಕ್ಷಿಸಿಕೊಳ್ಳುವುದು ಮತ್ತೂ ಕಷ್ಟವಾದ ಕೆಲಸ. ಸಂಪಾದಿಸಿರುವುದನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ, ಕಾಪಾಡಿಕೊಳ್ಳುವುದರಲ್ಲಿಯೇ ಜೀವನವೆಲ್ಲವೂ ಮುಗಿದು ಹೋಗುವುದು. ಮೋಕ್ಷ ಮಾರ್ಗವು ಲಭಿಸುವುದಕ್ಕೆ ಮೊದಲೇ ಜೀವನವು ಅಂತ್ಯವಾಗಿ ಬಿಟ್ಟರೆ ಮತ್ತೆ ಮಾನವ ಜನ್ಮವು ಲಭಿಸುತ್ತದೆ ಎಂಬ ನಂಬಿಕೆಯಿಲ್ಲ ಎಂದು ಹಿರಿಯರು ಹೇಳಿದರು. ಶಾಸ್ತ್ರಗಳೂ ಹೇಳುತ್ತಿವೆ. ಆದುದರಿಂದ ಎಲ್ಲರಿಗೂ ಒಂದೇ ಸೂತ್ರವು ಅನ್ವಯಿಸುವಂತೆ ಭಗವಂತನು ಈ ವಿಷಯವನ್ನು ವಿವರಿಸಿ ಸುಲಭ ಸೂತ್ರವಾಗಿ ಕೊಟ್ಟಿರುವನು. ಯಾವ ಚಿಂತನೆಯೂ ಇಲ್ಲದೆ ಭಗವಚ್ಚಿಂತನೆಯು ಸಾಧ್ಯವೇ ಎಂದು ಪ್ರತಿಯೊಬ್ಬರಿಗೂ ಸಂದೇಹ ಉಂಟಾಗುತ್ತದೆ. ಸರಿಯಾಗಿ ಚಿಂತನೆ ಎಂದರೆ ಏನು? ಮನಸ್ಸು ಮಾಡುವ ಕೆಲಸ. ನಮ್ಮ ಮನಸ್ಸು ಯಾವಾಗಲೂ ಯಾವುದನ್ನು ಚಿಂತಿಸುತ್ತಲೇ ಇರುತ್ತದೆ. ಯಾವ ಚಿಂತನೆಯನ್ನೂ ಮಾಡದೆ
ಒಂದು ಕ್ಷಣವೂ ಇರುವುದಿಲ್ಲ. ಹಾಗಿರುವಾಗ ಯಾವುದನ್ನು ಚಿಂತಿಸುತ್ತಿರುತ್ತದೆ ಎಂದು ಅವರಿಗವರು ಮನಸ್ಸನ್ನು ಗಮನಿಸುತ್ತಿದ್ದರೆ ತಿಳಿಯುತ್ತದೆ. ಅದು ಭೂತ, ಭವಿಷ್ಯ, ವರ್ತಮಾನ ಕಾಲಗಳಲ್ಲಿನ ವಿಷಯಗಳನ್ನೇ ಚಿಂತಿಸುತ್ತಿರುತ್ತದೆ. ಇದರಿಂದ ನಮಗೆ ಲಾಭವೇ ನಷ್ಟವೇ ಎಂದುಕೊಳ್ಳುವುದು ತಪ್ಪು. ಆ ಆಲೋಚನೆಗಳ ಫಲವೇ ನಮಗೆ ಪುಣ್ಯಕರ್ಮ ಅಥವಾ ಪಾಪಕರ್ಮ ಎಂಬ 2 ವಿಧಗಳ ಕರ್ಮಗಳನ್ನು ಸಂಪಾದಿಸಿಕೊಡುತ್ತದೆ. ಅದರ ಚಿಂತನೆಯು ಕ್ಷಣ ಕ್ಷಣವೂ ಬದಲಾಗುತ್ತಿದ್ದರೆ ಯಾವ ವಿಷಯಕ್ಕೂ ಬಲವಿರುವುದಿಲ್ಲ. ಎಲ್ಲವೂ ಗಾಳಿಯಲ್ಲಿ ಬೆರೆತು ಹೋಗುವುವು, ಕಾರ್ಯರೂಪವನ್ನು ಧರಿಸುವುದಿಲ್ಲ. ಬಲವಾದ ಆಲೋಚನೆಗಳು ಮಾತ್ರವೇ ಕಾರ್ಯರೂಪಕ್ಕೆ ಬರುತ್ತವೆ. ಹಾಗಿರುವಾಗ ಈ ಕೆಲಸಕ್ಕೆ ಬಾರದ ಆಲೋಚನೆಗಳನ್ನೇಕೆ ಮಾಡಬೇಕು? ಇತರ ಚಿಂತನೆಗಳನ್ನು ಬಿಟ್ಟು ಭಗವಂತನನ್ನೇ ಸತತವಾಗಿ ಚಿಂತಿಸಬೇಕು. ಹಾಗೆ ಮಾಡುತ್ತಾ ಕುಳಿತಿದ್ದರೆ ನಮ್ಮ ಕೆಲಸಗಳನ್ನು ಯಾರು ಮಾಡುತ್ತಾರೋ ಎಂಬ ಪ್ರಶ್ನೆಯುಂಟಾಗುವುದು ಸಹಜ. ನಿಮ್ಮ ಮನಸ್ಸುಗಳಿಗೆ ಏಕಕಾಲದಲ್ಲಿ 2 ಕೆಲಸಗಳನ್ನು ಮಾಡುವ ಶಕ್ತಿ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳಿ. ನೀವು ನಿಮ್ಮ ಮನೆಯಿಂದ ಹೊರಟು ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಒಂದು ಮದುವೆ ಮನೆಯನ್ನು ಸೇರಬೇಕಾಗಿರುತ್ತದೆ. ನೀವು ಆ ವಿಷಯವನ್ನೇ ಆಲೋಚಿಸುತ್ತಾ ನಿಮ್ಮ ರೇಷ್ಮೆ ಸೀರೆ, ಒಡವೆಗಳು ಎಲ್ಲವನ್ನೂ ಪೆಟ್ಟಿಗೆಯಿಂದ ಹೊರತೆಗೆದು ಒಂದು ಕಡೆ ಇಟ್ಟುಕೊಂಡು ಸ್ನಾನಕ್ಕೆ ಹೋಗಿರುವಿರಿ. ನಂತರ ಬಂದು ನೋಡಿದರೆ ಆ ವಸ್ತುಗಳೆಲ್ಲವೂ ಇದೆ, ಆದರೆ ಒಂದು ಒಡವೆ ಮಾತ್ರ ಕಾಣಿಸುತ್ತಿಲ್ಲ. ಬಾಗಿಲುಗಳು ಹಾಕಿದ ಹಾಗೆಯೇ ಇವೆ, ಯಾರೂ ಒಳಗೆ ಬಂದಿಲ್ಲ. ಆದರೂ ಒಂದು ಒಡವೆಯು ಮಾತ್ರ ಕಾಣಿಸಲಿಲ್ಲವೆಂದರೆ ವಿಚಿತ್ರವೇ. ಆದರೆ ಏನು ಮಾಡಬೇಕು? ಅಲ್ಲಿದ್ದ ವಸ್ತ್ರಗಳನ್ನು, ಒಡವೆಗಳನ್ನು ಧರಿಸಿದಿರಿ. ಕಾಣಿಸದ ಒಡವೆಗಾಗಿ ಮನೆಯನ್ನೆಲ್ಲ ಹುಡುಕಾಡಿದಿರಿ. ಪೆಟ್ಟಿಗೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಒಂದೊಂದಾಗಿ ನೋಡಿ ಮತ್ತೆ ಎಲ್ಲವನ್ನೂ ಜೋಡಿಸಿದಿರಿ. ಆದರೂ ಕಾಣಿಸಲಿಲ್ಲ. ನಿರಾಶೆಯಿಂದ ಕುಳಿತುಕೊಂಡರೆ ಏನು ಪ್ರಯೋಜನ? ಸಮಯಕ್ಕೆ ಮದುವೆಗೆ ಹೋಗಬೇಕಲ್ಲವೇ? ಸರಿ, ಬಂದ ಮೇಲೆ ನಿಧಾನವಾಗಿ ಹುಡುಕಿಕೊಳ್ಳೋಣವೆಂದು ಹೊರಟಿರುವಿರಿ. ನಿರ್ದಿಷ್ಟ ಸಮಯಕ್ಕೆ ನೀವು ಅಲ್ಲಿಗೆ ಹೋಗಲೇಬೇಕು. ನೀವು ಹೋಗದಿದ್ದರೆ ಮದುವೆಯೇ ನಿಂತು ಹೋಗುವುದು. ಅಂತಹ ಮುಖ್ಯವಾದ ವ್ಯಕ್ತಿ ನೀವು. ಆವಾಗ ಏನು ಮಾಡುತ್ತೀರಿ? ಕೂಡಲೇ ಹೊರಟು ಮುಹೂರ್ತಕ್ಕೆ ಸೇರಿಕೊಳ್ಳುವಿರಿ. ಆದರೆ ಪ್ರಯಾಣಿಸುತ್ತಿದ್ದಷ್ಟೂ ಹೊತ್ತು ನಿಮ್ಮ ಮನಸ್ಸು ಆ ಕಣ್ಣಿಗೆ ಕಾಣಿಸದ ಒಡವೆಯ ಬಗ್ಗೆಯೇ ಚಿಂತಿಸುತ್ತಿರುತ್ತದೆ. ಮದುವೆಯನ್ನು ಸೇರಿರುವಿರಿ. ವಧುವಿಗೆ ಕೊಡಬೇಕಾದ ವಸ್ತುಗಳೆಲ್ಲವನ್ನೂ ಕೊಟ್ಟಿರುವಿರಿ. ಅಲ್ಲಿ ಕಂಡವರೆಲ್ಲರನ್ನೂ ಮಾತನಾಡಿಸಿದಿರಿ. ಎಲ್ಲ ಕಾರ್ಯಕ್ರಮಗಳನ್ನು ಕಣ್ಣಿನಿಂದ ನೋಡುತ್ತಾ ಮಾತುಗಳು, ಮಂತ್ರಗಳನ್ನು ಕಿವಿಯಿಂದ ಆಲಿಸುತ್ತಿರುವಿರಿ. ಆದರೂ ಮನಸ್ಸಿನಲ್ಲಿ ಮಾತ್ರ ಆ ಒಡವೆ ಎಲ್ಲಿಗೆ ಹೋಯಿತು, ಏಕೆ ಕಾಣಿಸಲಿಲ್ಲ, ನಾನಿಲ್ಲಿಯೇ ಇಟ್ಟಿದ್ದೆನಲ್ಲವೇ, ಯಾರೂ ಬರಲಿಲ್ಲವಲ್ಲವೇ, ಆ ಒಡವೆಯು ಹೇಗೆ ಕಾಣೆಯಾಯಿತು? ಮನೆಗೆ ಹೋಗಿ ಮತ್ತೆ ತುಂಬ ಜಾಗ್ರತೆಯಿಂದ ಹುಡುಕಬೇಕು. ಅದನ್ನು ಇಂತಹ ಕಡೆ ಮಾಡಿಸಿದೆ, ಅದರ ಬೆಲೆ ಇಷ್ಟು ಎಂದುಕೊಳ್ಳುತ್ತಾ ಮತ್ತೆ ಮತ್ತೆ ಚಿಂತಿಸುತ್ತಲೇ ಇರುವಿರಿ ಅಲ್ಲವೇ? ಇನ್ನು ಒಡವೆಯ ಆಲೋಚನೆಯೇ ಹೊರತು ಬೇರೆ ಆಲೋಚನೆಯೇ ಬಾರದು. ಏಕೆ ಅಷ್ಟೊಂದು ಆಲೋಚನೆಯನ್ನು ಮಾಡಬೇಕು ಎಂದರೆ ಅದು ತುಂಬ ಬೆಲೆಯುಳ್ಳದ್ದು. ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ಒಡವೆಯದು ಎನ್ನುವಿರಿ. ಮತ್ತೆ ಮನೆಗೆ ಹೋಗಿ ಹುಡುಕುವಿರಿ. ಅದು ಸಿಕ್ಕಿದರೆ ಎಲ್ಲಿಲ್ಲದ ಸಂತೋಷ, ಸಿಗದಿದ್ದರೆ ತೀರದ ದುಃಖ. ಇದರಿಂದ ನಿಮಗೆ ತಿಳಿಯುವುದೇನೆಂದರೆ ನಿಮ್ಮ ಮನಸ್ಸಿಗೆ 2 ಬಗೆಯ ಶಕ್ತಿ ಇದೆ. ಅದು ಒಂದು ವಿಷಯವನ್ನು ಚಿಂತಿಸುತ್ತಿರುವಾಗಲೇ ಬೇರೆ ಕೆಲಸಗಳನ್ನು ಮಾಡಿಸುತ್ತದೆ. ಒಡವೆಯನ್ನು ಚಿಂತಿಸುತ್ತಾ ಮದುವೆಯಲ್ಲಿ ಎಲ್ಲವನ್ನೂ ಮಾಡಿದ ಹಾಗೆ. ಆ ಸಮಯದಲ್ಲಿ ಅದು 2 ಕೆಲಸಗಳನ್ನು ಮಾಡಿದಂತೆ ನಿಮಗೆ ತಿಳಿಯುತ್ತದೆ.
ಅಷ್ಟೇ ಅಲ್ಲದೆ ಬೆಲೆ ಬಾಳುವ ವಸ್ತುವು ಸಿಗದಿದ್ದಕ್ಕೆ ಸತತ ಚಿಂತನೆಯನ್ನೂ ಮಾಡಿತು. ಅಂದರೆ ಅನನ್ಯ ಚಿಂತನೆ ಎನ್ನುವುದು ಅದಕ್ಕೆ ಗೊತ್ತು ಎಂಬ ಸತ್ಯವನ್ನು ತಿಳಿದುಕೊಳ್ಳಿರಿ. ಆ ಚಿಂತನೆಯೊಂದಿಗೆ ಊಟವನ್ನು ಮಾಡಿದ್ದೂ ನೀವೇ, ಪ್ರಯಾಣಿಸಿ ಮನೆಯನ್ನು ಸೇರಿದ್ದೂ ನೀವೇ. ಆದುದರಿಂದ ಭಗವಂತನೆಂಬ ಬೆಲೆ ಬಾಳುವ ವಸ್ತುವನ್ನು, ಈ ಭೌತಿಕವಾದ ವಸ್ತುವನ್ನು ಧ್ಯಾನಿಸಿದ ಹಾಗೆ ಧ್ಯಾನಿಸಿದರೆ, ಚಿಂತಿಸಿದರೆ ಅದೇ ಅನನ್ಯ ಚಿಂತನೆಯಾಗಬಲ್ಲದು. ಜೊತೆಯಲ್ಲಿ ನಿಮ್ಮ ನಿಮ್ಮ ಕೆಲಸಗಳನ್ನೂ ಮಾಡಿಕೊಳ್ಳಬಹುದು. ಒಡವೆಯ ಬಗ್ಗೆ ಚಿಂತಿಸಿದರೆ ಸಿಗಬಹುದು ಅಥವಾ ಸಿಗದೇ ಇರಬಹುದು. ಭಗವಂತನ ಚಿಂತನೆಯನ್ನು ಅಷ್ಟು ತೀವ್ರವಾಗಿ ಮಾಡಿದರೆ ನೀವು ಕಳೆದುಕೊಂಡ ಜ್ಞಾನ ರತ್ನದ ಜೊತೆಗೆ ಬಾಹ್ಯ ಸಂಪತ್ತೆಲ್ಲವನ್ನು ನಿಮಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ಭಗವಂತನು ಕೊಡುತ್ತೇನೆಂದು, ಕೊಟ್ಟ ಸಂಪತ್ತನ್ನು ಸಂರಕ್ಷಿಸುತ್ತೇನೆಂದು, ಯಾವಾಗಲೂ ನಿಮ್ಮ ರಕ್ಷಣೆಗೆ ನಿಲ್ಲುತ್ತೇನೆಂದು ವಾಗ್ದಾನವನ್ನು ಮಾಡಿರುವನು. ಇದನ್ನು ಶೋಧಿಸಿ ಸಾಧಿಸಿರಿ, ಸಫಲೀಕೃತರಾಗಿರಿ. ಅದೇ ಮಾನವ ಜನ್ಮದ ಸಾರ್ಥಕತೆ. ಈ ಭೋಗಗಳನ್ನು, ಭಾಗ್ಯಗಳನ್ನು ಭಗವಂತನೇ ಕೊಟ್ಟಿರುವನು. ಇದನ್ನು ಚೆನ್ನಾಗಿ ಅನುಭವಿಸಿರಿ. ಆದರೆ ಇದು ನನ್ನದು ಎಂದು ಭಾವಿಸಿದರೆ ಕರ್ಮಗಳು ಬಂಧಿಸುತ್ತವೆ. ನನ್ನದಲ್ಲವೆಂದು ಭಾವಿಸಿದರೆ ಕರ್ಮಗಳು ಪಾರಮಾರ್ಥವಾಗಿ ಮಾರ್ಪಟ್ಟು ಜನ್ಮ ಜನ್ಮಗಳ ಬಂಧಗಳನ್ನು ದೂರಗೊಳಿಸಿ ಪರಿಶುದ್ಧರನ್ನಾಗಿ ಮಾಡುತ್ತವೆ. ಮಾಡುವ ಕರ್ಮಗಳೆಲ್ಲವನ್ನು ಭಗವಂತನಿಗೆ ಅರ್ಪಿಸಿದರೆ ಜೀವಿಯು ಮುಕ್ತನಾಗುತ್ತಾನೆ ಎಂದು ಪ್ರಬೋಧಿಸಿದರು. ಈ ಪ್ರಬೋಧೆಯನ್ನು ಮಾಡುತ್ತಿರುವಾಗಲೇ ಒಬ್ಬ ಸಾಧುವು, ಅವಧೂತನೂ ಆದ ಸಿದ್ಧಯೋಗಿ ಎಂಬುವವನು ಒಬ್ಬನೇ ಬಂದನು. ಮಧ್ಯೆ ಮಾತನಾಡಬಾರದೆಂದು ದೂರದಿಂದಲೇ ನಮಸ್ಕರಿಸಿಕೊಂಡು ಕುಳಿತಿದ್ದನು. ನಂತರ ಕೆಲ ಮಂದಿ ಯಾತ್ರಿಕರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಸೇರಿರುವ ಗುಂಪೊಂದು ಬಂದು ನಮಸ್ಕರಿಸಿ ಕುಳಿತುಕೊಂಡಿತು. ಅವರೆಲ್ಲರನ್ನೂ ಕಣ್ಣೋಟದಿಂದಲೇ ಮಾತನಾಡಿಸುತ್ತಾ ಶ್ರೀ ಸ್ವಾಮಿಯವರು ಎಲ್ಲರನ್ನೂ ಆಶೀರ್ವದಿಸಿದರು. ಅಷ್ಟರಲ್ಲಿ ಆ ಪ್ರವಚನವು ಸಾಧಕರಿಗೆ ಉಪಯೋಗಕರವಾಗಿ ಸಚ್ಚಿಷ್ಯ ಲಕ್ಷಣವನ್ನು ವಿವರಿಸುತ್ತಿತ್ತು. ಶ್ರೀಪಾದ ಸ್ವಾಮಿಯವರ ಅಮೃತ ವಾಕ್ಯಗಳನ್ನು ಮನಸಾರೆ ಆಲಿಸಿದ ಭಕ್ತರು, ಸಾಮಾನ್ಯವಾಗಿ ಪ್ರಜೆಗಳೆಲ್ಲರೂ ಮುಗ್ಧರಾದರು. ಇಷ್ಟು ವಿವರವಾಗಿ ಅರ್ಥಪೂರ್ಣ ಉದಾಹರಣೆಯೊಂದಿಗೆ ನಿತ್ಯ ಜೀವನ ವಿಧಾನವನ್ನು ಪಾರಮಾರ್ಥಿಕ ಮಾರ್ಗದಲ್ಲಿ ನಡೆಸಿಕೊಳ್ಳುವ ಉಪಾಯವನ್ನು ಸರಳವಾಗಿ ಬೋಧಿಸಿದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರನ್ನು ನೋಡುತ್ತಾ ಕೈಗಳನ್ನು ಜೋಡಿಸಿಕೊಂಡು, ಓ ಸದ್ಗುರುವೇ, ದೇವದೇವನೇ, ಪ್ರಣವಸ್ವರೂಪನೇ, ನೀನು ಸಾಮಾನ್ಯ ಯತಿಯಲ್ಲ, ಸಾಕ್ಷಾತ್ ಪರಬ್ರಹ್ಮನೇ, ಆಕಾರವನ್ನು ತಾಳಿರುವ ಸದ್ಗುರುವು ನೀನು. ನಿನ್ನ ದರ್ಶನ, ಸ್ಪರ್ಶ ಸಂಭಾಷಣೆಗಳಿಂದ ನಮ್ಮ ಜೀವನವು ಧನ್ಯವಾಯಿತು ಎಂದು ಸ್ತುತಿಸಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರು. ಸಭೆಯಲ್ಲಿದ್ದವರೆಲ್ಲರೂ ಜೈ ಜೈ ಗುರುರಾಜಮೌಳಿಗೆ, ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರಿಗೆ ಜಯವಾಗಲಿ ಎಂದು ಜೋರಾಗಿ ಕೀರ್ತಿಸಿದರು. ಅಂದಿನ ಸಭೆಯು ಮುಕ್ತಾಯವಾಗುವ ಸಮಯಕ್ಕೆ ಕೆಲ ಭಕ್ತರು ಬಂದು ಅನ್ನ ಸಮಾರಾಧನೆಯನ್ನು ಮಾಡಿದರು. ಶ್ರೀ ಸ್ವಾಮಿಯವರಿಗೂ ಅಲ್ಲಿಯೇ ಭಿಕ್ಷೆಯನ್ನು ಸಮರ್ಪಿಸಿದರು. ಶ್ರೀಪಾದ ಸ್ವಾಮಿಯವರು ಅಲ್ಪ ಪ್ರಮಾಣದ ಭಿಕ್ಷೆಯನ್ನು ಸ್ವೀಕರಿಸಿ ಅವರ ವಿಚಿತ್ರ ಪದ್ಧತಿಯಲ್ಲಿ ಕೃಷ್ಣಾ ನದಿಯನ್ನು ದಾಟಿ ಕುರುವಪುರವನ್ನು ಸೇರಿಕೊಂಡರು. ಭಕ್ತರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ಶ್ರೀ ಸ್ವಾಮಿಯವರ ಪ್ರತಿ ಉಪನ್ಯಾಸವನ್ನು ರವಿದಾಸನೆಂಬ ಅಗಸನು ತಪ್ಪದೆ ಆಲಿಸುತ್ತಿದ್ದನು. ಆತನಿಗೆ ಜ್ಞಾಪಕ ಶಕ್ತಿಯು ಹೆಚ್ಚು. ಶ್ರೀ ಸ್ವಾಮಿಯವರ ಬೋಧೆಗಳೆಲ್ಲವನ್ನು ಮನನ ಮಾಡಿಕೊಂಡು ಜೀರ್ಣಿಸಿಕೊಳ್ಳುತ್ತಿದ್ದನು ಮತ್ತು ಹೊಸಬರಿಗೆ ಅದನ್ನೇ ಕೇಳಿಸುತ್ತಿದ್ದನು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ, ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ ಎನ್ನುತ್ತಾ
ಶ್ರೀ ಬಾಬಾಜಿಯವರು ಹೇಳುತ್ತಾ ಎಲ್ಲರಿಂದಲೂ ಹೇಳಿಸಿದರು. ಹಿರಿಯರು ನಮ್ಮನ್ನು ಉದ್ಧರಿಸುವುದಕ್ಕಾಗಿ ಅವರ ಅನುಭವಗಳೊಂದಿಗೆ ಶಾಸ್ತ್ರವಾಕ್ಯಗಳನ್ನು ಜೊತೆಗೂಡಿಸಿ ವಿವರಿಸಿ ನಮಗೆ ಅಮೃತ ಪಾನವನ್ನು ಮಾಡಿಸುವರು. ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸಿಕೊಳ್ಳಿರೆಂದು ಬೋಧಿಸುವರು. ಅವರ ವಾಕ್ಯಗಳನ್ನು ಅನುಸರಿಸಿ ನಮ್ಮ ಜೀವನಗಳನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಇಲ್ಲಿಗೆ 21ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.